ಹಾಯ್, ಹಲೋ, ನಮಸ್ತೆ. ನಾನು ಇವತ್ತು ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರಂಟ್ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟಿಗೆ ಈ ಥರ ಎಲ್ ಶೇಪಲ್ಲಿ ಮಾರ್ಕ್ ಹಾಕ್ಕೋಬೇಕು. ಆಮೇಲೆ ಬ್ಯಾಕ್ ಇಡಬೇಕು. ಬ್ಯಾಕ್ ಇಟ್ಬಿಟ್ಟು ಈ ಥರ ಸೇಮ್ ಮಾರ್ಕ್ ಹಾಕ್ಕೋಬೇಕು ಎಲ್ಲ ಕಡೆನೂ. ಈ ಥರ ಸೇಮ್ ಮಾರ್ಕ್ ಹಾಕ್ಕೊಂಡು ಆಮೇಲೆ ಫ್ರಂಟ್ ಮಾರ್ಕ್ ಹಾಕಬೇಕು. ನಾನು ಬ್ಯಾಕ್ಗಿಂತ ಫ್ರಂಟ್ 1 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಸಾಕಾ ಅಂತ ನಾನು ತಮ್ಬ್ನೇಲಲ್ಲಿ ಬರೆದಿದ್ದೆ. ಯಾಕೆ ಅಂದರೆ 1 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಸಾಕಾಗಲ್ಲ. ಯಾಕೆಂದರೆ ವಯಸ್ಸಾದವರಿಗೆಲ್ಲ ಮತ್ತು ದಪ್ಪ ಇರೋರಿಗೆ ಎಲ್ಲ ಇರೋರಿಗೆ 1 ಇಂಚ್ ಇಟ್ಟರೆ ಸಾಕಾಗಲ್ಲ. ಯಾಕೆ ಅನ್ನೋದು ನಾನು ಮುಂದೆ ತಿಳಿಸ್ತೀನಿ. ಹಾಗೆ ಈಗ ಮಾರ್ಕ್ ಮಾಡಿದಾದ್ಮೇಲೆ ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡಬೇಕು. ಈ ಥರ 7 ಇಂಚ್ ಬರಬೇಕು ಇದು ನೆಕ್ಕು ಫ್ರಂಟು ಡೀಪು. ಈ ಥರ 2 ಇಂಚಿಗೆ ಇಟ್ಬಿಟ್ಟು 7 ಇಂಚು ಡೀಪ್ ಇಟ್ಬಿಟ್ಟು ಈ ಥರ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಈ ಥರ ಸ್ಕೇಲಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಶೇಪ್ ಮಾರ್ಕ್ ಮಾಡಬೇಕು. ಆಮೇಲೆ ಶೋಲ್ಡ್ರ್ ಮಾರ್ಕ್ ಹಾಕ್ಕೋಬೇಕು. ನಾನು ಮಾರ್ಕ್ ಹಾಕಿದ್ದೀನಿ, ಆದರೂ ಒಂದೊಂದು ಸರಿ ನೋಡ್ಕೊಂಡು ಮಾರ್ಕ್ ಹಾಕ್ತೀನಿ. ಬ್ಯಾಕಲ್ಲಿ 5 ಕಾಲಿತ್ತು, ಫ್ರಂಟಲ್ಲಿ 5 ಕಾಲು ಇಟ್ಕೊಳ್ತೀನಿ. 5 ಕಾಲು ಇಟ್ಕೊಂಡು ಮಾರ್ಕ್ ಹಾಕ್ತೀನಿ. ಫ್ರಂಟಿಗೆ ಒಂದು ಅರ್ಧ ಇಂಚು ಒಳಗಡೆ ತೊಗೋಬೇಕು. ಒಳಗಡೆ ತೊಗೊಂಡ್ರೆ ಮಾರ್ಕ್ ಮಾಡಿದರೆ ರಿಂಕಲ್ಸ್ ಎಲ್ಲ ಬರಲ್ಲ. ಹಾಗಾಗಿ ನಾನು ಸೇಮ್ ಬ್ಯಾಕ್ ಥರ ಮಾರ್ಕ್ ಹಾಕಿದ್ರು ಒಂದ್ಸರಿ ಎಲ್ಲ ನೋಡ್ಕೊಂಡು ತಿರ್ಗಾ ಮಾರ್ಕ್ ಹಾಕ್ತೀನಿ. ಈ ಥರ ಮಾರ್ಕ್ ಹಾಕ್ಬಿಟ್ಟು ಅರ್ಧ ಇಂಚು 5 ಕಾಲು ತೊಗೊಂಡಿದ್ದೀವಲ್ವ ಶೋಲ್ಡ್ರ, ಒಂದು ಅರ್ಧ ಇಂಚು ಒಳಗಡೆ ತೊಗೋಬೇಕು. ಒಳಗಡೆ ಮಾರ್ಕ್ ಹಾಕಿದರೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಹಾಗಾಗಿ ಫ್ರಂಟಲ್ಲಿ ಒಂದು ಅರ್ಧ ಇಂಚು ಒಳಗಡೆ ತೊಗೊಂಡು ಮಾರ್ಕ್ ಹಾಕಬೇಕು. ಮಾರ್ಕ್ ಹಾಕ್ಕೊಂಡು ಫ್ರಂಟಿಂದನೂ ಕೂಡ 1 ಇಂಚ್ ಈ ಥರ ಕ್ರಾಸಲ್ಲಿ ಮಾರ್ಕ್ ಹಾಕಬೇಕು. ಈ ಥರ ಮಾರ್ಕ್ ಹಾಕ್ಕೊಂಡು ಡಾಟ್ 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 ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡ್ರೆ ಫ್ರಂಟ್ ಮಾರ್ಕು ಬ್ಯಾಕ್ ಮಾರ್ಕು 2 ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗುತ್ತೆ. ಫ್ರಂಟಿಗೆ 1/2 ಇಂಚು ಒಳಗಡೆ ತೊಗೋಬೇಕು. ಹೀಗೆ ತೊಗೊಂಡು ಮಾರ್ಕ್ ಹಾಕ್ಕೋಬೇಕು. ಈ ಥರ ಮಾರ್ಕ್ ಹಾಕ್ಕೊಂಡು ಚೆಸ್ಟ್ ಇಷ್ಟು 9 ಬರಬೇಕಲ್ವಾ, 9 ಮಾರ್ಕ್ ಮಾಡ್ಕೊ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕೆಂದರೆ ಇಲ್ಲಿ ಡಾಟ್ ಹಿಡಿತೀವಲ್ವ ಸೆಂಟ್ರಲ್ಲಿ, ಅಲ್ಲಿ ಅರ್ಧ ಇಂಚು ಹೋಗುತ್ತೆ. ಈ ಥರ ನೋಡ್ಕೋಬೇಕು ಎಷ್ಟು ಬಂದಿದೆ. ಮಾರ್ಕ್ ಹಾಕುವಾಗ 9.5 ಇದೆ ಅಲ್ವಾ, 9.5ಇಂದ ಅರ್ಧ ಇಂಚು ತೆಗೆದ್ರೆ ಶೋಲ್ಡ್ರ್ ಇದ್ರ ಮಾರ್ಕ್ ಆಯ್ತು, ಆರ್ಮೋಲ್ ಮಾರ್ಕ್ ಆಯಿತು. ಆಮೇಲೆ ಈ ಥರ ಬಾಟಮಲ್ಲಿ ಮಾರ್ಕ್ ಹಾಕಬೇಕು. ಇದು ಚೆಸ್ಟ್ ಮಾರ್ಕು. ಚೆಸ್ಟ್ ಲೆಂತ್ ಎಷ್ಟು ಬರಬೇಕು ಇದರಲ್ಲಿ, ಫುಲ್ ಬಸ್ಟು ಅಂಡರ್ ಬಸ್ಟು ಇದು ಬರಬೇಕು. ಇದು 10 ಮುಕ್ಕಾಲು ತೊಗೊಂಡಿದ್ದು, ಮಾರ್ಜಿನ್ ಸೇರಿ 10 ಮುಕ್ಕಾಲು, ಅಂಡರ್ ಬಸ್ಟು 3 ಕಾಲು ತೊಗೊಂಡಿದ್ದೀನಿ ಎಕ್ಸ್ಟ್ರಾ. 10 ಮುಕ್ಕಾಲು ಫಸ್ಟು 3 ಕಾಲು, ಇದು 2 ಮಾರ್ಕ್ ಹಾಕಬೇಕು ಸ್ಟ್ರೈಟಾಗಿ. ಇದು ಫುಲ್ ಬಸ್ಟಿಂದು. ಫುಲ್ ಬಸ್ಟ್ ಎಷ್ಟು ಇಡ್ತು ಬರಬೇಕು, 3 ಮುಕ್ಕಾಲು ಸೆಂಟ್ರ್ ಪಾಯಿಂಟ್. ಇದು ಬಸ್ಟಿಗೆ ಮಾರ್ಕ್, ಇದು ಟಕ್ಸ್ ಹಿಡಿಬೇಕಲ್ಲ ಅದ್ರದ್ದು ಮಾರ್ಕು. ಆಮೇಲೆ ಇಲ್ಲಿ 9.5, ಇಲ್ಲಿ ಚೆಸ್ಟಲ್ಲಿ ಇಲ್ಲಿ ಫುಲ್ ಬಸ್ಟಲ್ಲಿ 10 ತೊಗೋಬೇಕು. 10 ತೊಗೋಬೇಕು ಅಂದರೆ ಫುಲ್ ಬಸ್ಟಲ್ಲಿ 37 ಇದೆ. 37ಗೆ 2 ಇಂಚ್ ಸೇರಿದ್ರೆ 39 ಆಗುತ್ತೆ. 39ಅಲ್ಲಿ 4 ಭಾಗ ತೊಗೊಂಡ್ರೆ 9 ಮುಕ್ಕಾಲು ಆಗುತ್ತೆ. ನಾನು 10 ತೊಗೊಂಡಿದ್ದೀನಿ. 10 ತೊಗೊಂಡು ಮಾರ್ಕ್ ಹಾಕಬೇಕು. ಇಲ್ಲಿ ಸೆಂಟ್ರಲ್ಲಿ ಮಾರ್ಕ್ ಹಾಕ್ಬಿಟ್ಟು ಈ ಥರ ಅಂಡರ್ ಬಸ್ಟ್ ಮಾರ್ಕ್ ಹಾಕ್ತಾಯಿದ್ದೀನಿ. ಈಗ ಈ ಥರ ಕ್ರಾಸಾಗಿ ಇದು ವಿಡಿಯೋ ಮಾಡೋದೊಂದು ಸ್ವಲ್ಪ ಇದಾಗಿದೆ, ಕಾಣಿಸ್ತಾ ಇಲ್ಲ ಸರಿಯಾಗಿ. ನೆಕ್ಸ್ಟ್ ನಾನು ಸರಿ ಮಾಡ್ಕೊಳ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಕಾಣಿಸೋ ಥರ ಸರಿಯಾಗಿ ವಿಡಿಯೋ ಮಾಡ್ತೀನಿ. ಇದೆಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಇನ್ನೂ ಕ್ಲಿಯರಾಗಿ ಮಾಡ್ತೀನಿ ನಾನು. ಈ ಥರ ಶೇಪ್ ಮಾರ್ಕ್ ಹಾಕಬೇಕು. ಅಂಡರ್ ಬಸ್ಟದು ಶೇಪ್ ಮಾರ್ಕು
ಈ ಥರ ಶೇಪ್ ಮಾರ್ಕ್ ಮಾಡಬೇಕು. ಈಗ ಎಷ್ಟು ಬಂದಿದೆ ಇಲ್ಲಿ ಚೆಕ್ ಮಾಡಿ. 1 ಕಾಲು ಇಟ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿಗ. 1 ಕಾಲು, 1 ಕಾಲು. ಈಗ ಟಕ್ಸ್ ಮಾರ್ಕ್ ಹಾಕಬೇಕು. ಈ ಥರ ಸ್ಕೇಲಲ್ಲಿ ಮಾರ್ಕ್ ಹಾಕಿದರೆ ಸ್ಟ್ರೈಟಾಗಿ ಮಾರ್ಕ್ ಹಾಕಬಾರ್ದು. ಈ ಥರ ಸ್ವಲ್ಪ ಲೈಟಾಗಿ ಶೇಪ್ ಮಾರ್ಕ್ ಹಾಕಿದರೆ ತುಂಬ ಚೂಪಾಗಿ ಬರುತ್ತೆ. ಅದು ಬರಬಾರ್ದು. ಈ ಥರ ಬರಬೇಕು. ಶೇಪ್ ತೊಗೊಂಡ್ರೆ ನೀಟಾಗಿ ಬರುತ್ತೆ ಇದು. ಈ ಥರ ಇಲ್ಲ ಅರ್ಧ ಇಂಚು ಮೇಲ್ಗಡೆ ಟಕ್ಸ್ಗೆ, ಇಲ್ಲಿಂದ ಅರ್ಧ ಇಂಚು ಮೇಲ್ಗಡೆ ಟಕ್ಸ್. ಈ ಥರ 1.5 ಇಂಚು ಗ್ಯಾಪಲ್ಲಿ 1.5 ಇಂಚು ಗ್ಯಾಪಲ್ಲಿ ಈ ಟಕ್ಸ್ ಮಾರ್ಕ್ ಹಾಕಬೇಕು. ಟಕ್ಸ್ ಮಾರ್ಕ್ ಹಾಕಬೇಕು. ಅಲ್ಲೂ 1.5 ಇಂಚು ಗ್ಯಾಪು, ಇಲ್ಲೂ ಮೇಲ್ಗಡೆ 1.5 ಇಂಚು ಗ್ಯಾಪು. ಈ ಥರ ಮಾರ್ಕ್ ಹಾಕ್ಕೋಬೇಕು. ಈ ಹಾರ್ಮೋಲ್ ಕಡೆ ಒಂದು ಟಕ್ಸ್ ಇದೆಯಲ್ಲ, ಅದು ಈ ಥರ ಮಾರ್ಕ್ ಹಾಕ್ಕೋಬೇಕು. ಈ ಥರ ಮಾರ್ಕ್ ಹಾಕ್ಕೊಂಡು ಎಷ್ಟು ಬಂದಿದೆ ನೋಡ್ಬಿಟ್ಟು ಉಳಿದಿರೋದನ್ನ ಟಕ್ಸಲ್ಲಿ ಹಿಡಿಬೇಕು. ಈ ಥರ ನೋಡಿಬಿಟ್ಟು ಚೆಕ್ ಮಾಡಬೇಕು. ಮೇಲೆ ಕಾಣಿಸ್ತಾ ಇಲ್ಲ, ನೋಡೋಣ ನೆಕ್ಸ್ಟ್ ನೋಡೋಣ. ಮಾಡಿಬಿಟ್ಟು ಉಳಿದಿರೋದನ್ನು ಟೆಕ್ಸಲ್ಲಿ ಹಿಡಿಬೇಕು. ಆವಾಗ ಬ್ಯಾಕು ಶೋಲ್ಡ್ರು ಹಾರ್ಮೋಲ್ ಎರಡು ಈಕ್ವಲ್ ಆಗುತ್ತೆ. ಈ ಥರ ಟಕ್ಸ್ ಹಿಡಿಬೇಕು. ಟಕ್ಸ್ ಮಾರ್ಕ್ ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡುವಾಗ ಈ ಟಕ್ಸ್ ಮೇಲೆ ಸ್ಟಿಚ್ ಹಾಕಿದರೆ ಈಸಿಯಾಗಿ ಬರ್ತದೆ. ಇದು 4ನೇ ಇದು. ಈ ಟಕ್ಸ್ ಬೇಕಾದರೆ ತೊಗೋಬೋದು, ಇಲ್ಲಾಂದರೆ ಅಂಡರ್ ಬಸ್ಟಲ್ಲಿ ಕ್ರಾಸ್ ಆಗಿ ತೊಗೊಂಡ್ರೆ ಆಯಿತು. ಇದು ನಮ್ಮ ಇಷ್ಟ, ಹೆಂಗನ ಮಾಡ್ಕೋಬೋದು. ಈ ಥರ ಮಾರ್ಕ್ ಹಾಕ್ಬಿಟ್ಟು ಇದು ನೆಕ್ಸ್ಟ್ ಕಟ್ ಮಾಡೋದು. ಎಲ್ಲ ಕಡೆನೇ ಕಟ್ ಮಾಡಬೇಕು. ಇದು ಫ್ರಂಟಲ್ಲಿ 1 ಇಂಚ್ ಇಟ್ಟರೆ ಎಕ್ಸ್ಟ್ರಾ ಸಾಕಾ ಅಂತ ನಾನು ಕ್ವಶನ್ ಕೇಳಿದ್ದು. ಈ ಫುಲ್ ಬಸ್ಟಿಗೆ ಚೆಸ್ಟಿಗೆ 2 ಇಂಚಷ್ಟು ಡಿಫ್ರೆನ್ಸ್ ಇರುವಾಗ 1 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಸಾಕಾಗಲ್ಲ, ಟೈಟ್ ಅಂತ ಅನಿಸುತ್ತೆ. ಹಾಗಾಗಿ 1 ಇಂಚ್ ಸಾಕಾಗಲ್ಲ. ನಾವು ಈಗ ಕೆಲವರು ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಇಟ್ಕೊಂಡು 1 ಇಂಚ್ ಫ್ರಂಟ್ ಎಕ್ಸ್ಟ್ರಾ ಇಟ್ಬಿಟ್ಟು ಕಟ್ ಮಾಡ್ತಾರೆ. ಆ 1 ಇಂಚ್ ಎಕ್ಸ್ಟ್ರಾ ಇಟ್ಟರೆ ನಮಗೆ ಇಲ್ಲಿ ಈ ಕ್ರಾಸ್ ಬೆಲ್ಟು ಮತ್ತು ಫ್ರಂಟು ಇದರಲ್ಲಿ 1 ಇಂಚ್ ಅಲ್ಲೇ ಹೋಗ್ಬಿಡುತ್ತೆ. ಎರಡು ಈಕ್ವಲ್ ಆದರೆ ಎಲ್ಲಿ ಸರಿ ಹೋಗುತ್ತೆ? ನಾವು ಫ್ರಂಟು ಬ್ಯಾಕು ಸೇಮ್ ಇರಲ್ಲ. ಬ್ಯಾಕಿಗೆ ಎಕ್ಸ್ಟ್ರಾ ಲೆಂತ್ ಬೇಕಾಗುತ್ತೆ, ವಿಡ್ತು ಲೆಂತ್ ಎಲ್ಲ ಎಕ್ಸ್ಟ್ರಾ ಬೇಕಾಗುತ್ತೆ. ಚೆಸ್ಟ್ ಇರೋದ್ರಿಂದ ಲೇಡೀಸಿಗೆ ಫ್ರಂಟು ಬ್ಯಾಕು ಈಕ್ವಲ್ ಆಗಲ್ಲ. ಜೆಂಟ್ಸ್ ಶರ್ಟಲ್ಲಾದರೆ ಈಕ್ವಲ್ ಆಗುತ್ತೆ, ನಮಗೆ ಲೇಡೀಸಲ್ಲಿ ಅದು ಈಕ್ವಲ್ ಆಗಲ್ಲ. ಹಾಗಾಗಿ ಫ್ರಂಟಲ್ಲಿ ಅವ್ರ ಬಾಡಿ ತಕ್ಕನಾಗಿ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಗಲ್ಲ, ತುಂಬ ಜಾಸ್ತಿನೇ ತೊಗೋಬಾರ್ದು. ಹಾಗೇಳಿ 1 ಇಂಚ್ ಇಟ್ಟರೆ ಸಾಕಾಗಲ್ಲ. 1 ಇಂಚ್ ಯಾರಿಗೆ ಸಾಕಾಗುತ್ತೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಇಂಥವ್ರಿಗಿರೋರಿಗೆ ಸ್ವಲ್ಪ ಸಾಕಾಗುತ್ತೆ, ಇಲ್ಲಾಂದರೆ ಟೈಟ್ ಅಂತ ಬರುತ್ತೆ. ಅದು ಹೇಗೆ ಏನು ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಈಗ ಈ ಥರ ಎಲ್ಲ ಟೆಕ್ಸಲ್ಲಿ ಫ್ರಂಟಲ್ಲಿ ಈ ಥರ ಇಟ್ಬಿಟ್ಟು ಎರಡು ಈಕ್ವಲ್ ಇಟ್ಬಿಟ್ಟು ಈ ಥರ ಮಾರ್ಕ್ ಹಾಕಿದರೆ ಹಾರ್ಮೋನಲ್ಲಿ ನೀಟಾಗಿ ಬರುತ್ತೆ, ಹೆಚ್ಚು ಕಮ್ಮಿ ಬರಲ್ಲ. ಅದಕ್ಕೆ ಈ ಥರ ಇಟ್ಕೊಂಡು ಹಾರ್ಮೋನಲ್ಲಿ ಈ ಥರ ಟಕ್ಸಿಗೆ ಒಂದು ಗುಂಡು ಪಿನ್ ಹಾಕ್ಬಿಟ್ಟು ಇಟ್ಬಿಟ್ಟು ಈ ಥರ ಕಟ್ ಮಾಡಿದರೆ ನೀಟಾಗಿ ಬರುತ್ತೆ. ಹಾರ್ಮೋನಲ್ಲಿ ರಿಂಕಲ್ಸ್ ಎಲ್ಲ ಬರಲ್ಲ. ಈ ಥರ ನೀಟಾಗಿ ಕಟ್ ಮಾಡಬೇಕು. ಇನ್ನೊಮ್ಮೆ ವಿಡಿಯೋನ ಬೇಕಾದ್ರೆ ನೋಡಿ, ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ರಿವೈಂಡ್ ಮಾಡಿ ನೋಡಿ ಇದನ್ನ ವಿಡಿಯೋ, ಆವಾಗ ಅರ್ಥ ಆಗುತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅರ್ಥ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋನ ನಿಮಗೋಸ್ಕರ ನಾನು ತರ್ತೀನಿ. ನಾವೊಂದು ವೀಡಿಯೋ ಮಾಡೋದು, ಯೂಟ್ಯೂಬ್ಗೆ ಬರೋದು ಯಾವುದೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬರಬೇಕಲ್ವ. ಯಾರಿಗೂ ಒಂದು ಸ್ವಲ್ಪ ಜನಕ್ಕೆ ನಮ್ಮಿಂದ ಒಂದು ಹೆಲ್ಪ್ ಆಯಿತು ಅಂದರೆ ಅದು ನಮಗೂ ಸಂತೋಷ ಅಲ್ವಾ. ಹಾಗೆ ನಾನು ಯೂಟ್ಯೂಬಿಗೆ ಬರೋ ಉದ್ದೇಶನೂ ಕೂಡ ನಮ್ಮಿಂದ ಒಂದು ಸ್ವಲ್ಪ ಜನಕ್ಕಾದರೂ ಒಂದಷ್ಟು ಜನಕ್ಕೆ ಒಳ್ಳೆಯದಾಗಲಿ ಅಂತ, ಕಲಿಕೆ ಇರಲಿ ಅಲ್ವಾ. ನಾವು ಮಾಡೋದು ಸುಮ್ಮನೆ ಯಾಕೋ ಒಂದು ಬಂದಿದ್ದೀವಿ ಯೂಟ್ಯೂಬ್ ಮಾಡಿದ್ದೀವಿ ಅನ್ನೋ ಥರ ಅಲ್ಲ. ಇದು ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಬೇಕು, ನಮ್ಮ ಕಡೆಯಿಂದ ಏನೋ ಒಂದು ಅನುಕೂಲ ಆಗಬೇಕು ಅಲ್ವಾ. ಹಾಗಾಗಿ ನಾನು ಯೂಟ್ಯೂಬಿಗೆ ಬಂದಿರೋ ಕಾರಣವೂ ಅದೇನೆ. ಸುಮ್ಮನೆ ವೀಡಿಯೋ ಮಾಡೋದು ಹೋಗೋದು ಏನು ಅಂತಾರಲ್ಲ, ಅದರಲ್ಲೊಂದು ಕೆಲವಷ್ಟು ಜನಕ್ಕಾದರೂ ಉಪಯೋಗ ಆಗಲಿ. ಹಾಗಾಗಿ ನನಗೆ ತಿಳಿದಿರೋ ವಿದ್ಯೆಯನ್ನು ನಾನು ಇದ್ರ ಮೂಲಕ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂದರೆ ಮೇಲ್ಗಡೆ ಒಂದು 1/4 ಇಂಚು ಈ ಥರ ಕ್ರಾಸ್ ಮಾಡಿ ಕಟ್ ಮಾಡಬೇಕು. ಇದನ್ನು ಅವಾಗ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ. ಎಲ್ರದ್ದು ಸಮಸ್ಯೆ ಅಲ್ವಾ, ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅಂತ. ಇಲ್ಲಿ ನೆಕ್ ಹತ್ರನೂ ಕೂಡ ಈ ಥರ ಬಾಟಮಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದೂ ಸೇಮ್ ಬಸ್ಟಲ್ಲಿ ಟೈಟ್ ಆಗಬಾರ್ದು ಅಂತ, ಫುಲ್ ಬಸ್ಟಲ್ಲಿ ಟೈಟ್ ಆಗಬಾರ್ದು ಅಂತ ಈ ಥರ ಕಟ್ ಮಾಡಿದ್ಮೇಲೆ ಚೆಕ್ ಮಾಡ್ಕೋಬೇಕು ನಾವು
ಎಲ್ಲವನ್ನೂ ಚೆಕ್ ಮಾಡಬೇಕು. ಕಟ್ ಮಾಡುವಾಗಲೇ ಈ ಥರ ಚೆಕ್ ಮಾಡಬೇಕು. ಈ ಥರ ಕಟ್ ನೋಡಿ ಸ್ವಲ್ಪ ಜಾಸ್ತಿ ಬಂತಲ್ಲ, ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿ ತೆಗೆದೆ. ಬಾಟಮಲ್ಲಿ ಒಂದು ಸ್ವಲ್ಪ ಬಿಟ್ಟಿದ್ದೀನಿ. ನೆಕ್ ಹತ್ರ ಈ ಥರ ಮತ್ತೆ ಮತ್ತೆ ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 9 ಬರಬೇಕಲ್ವ, ಒಂದು 9.25 ಬರ್ತಾ ಇದೆ ಅಲ್ವಾ, ಅಲ್ಲೊಂಚೂರು ಡಾಟಲ್ಲಿ ಈ ಥರ ಹಿಡಿದ್ರೆ ನೋಡಿ ಕರೆಕ್ಟಾಗಿ ಬರುತ್ತೆ. ನೋಡಿ 9.25 ಬರುತ್ತೆ, 9.25. ಈಗ ಒಂದು ಏಟ್ ಕಮ್ಮಿ, ಅವಾಗ ಸರಿ ಬರುತ್ತೆ. ಈ ಥರ ಎಲ್ಲ ಚೆಕ್ ಮಾಡಬೇಕು. ಆರ್ಮೋಲ್ ಚೆಕ್ ಮಾಡಬೇಕು. ನೋಡಿ 8.25, 8ವರೆಗೆ ಬಂದಿದೆ. ಆರ್ಮೋಲ್ ಸರಿ ಐತೆ ಅವಾಗ ಅಲ್ವಾ. ಈ ಥರ ಎಲ್ಲ ಚೆಕ್ ಮಾಡಿ 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 ಮಾರುವಾಗ ಎಲ್ಲವೂ ಕರೆಕ್ಟಾಗಿ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ನಾನು ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಅನುಕೂಲ ಆಗೋ ಥರ ನಾನು ವೀಡಿಯೋಸ್ ಮಾಡ್ತೀನಿ. ನಿಮ್ಗೇನು ಅನ್ನಿಸ್ತು ಅಂತ ವೀಡಿಯೋದ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀನು ಹೆಲ್ಪ್ ಆದರೂ ಸರಿ, ಏನಾದರೂ ಅರ್ಥ ಆಗಿಲ್ಲ ಅಂದರೂ ಸರಿ, ನನಗೆ ಕಮೆಂಟ್ ಮಾಡಿ. ಸಾಧ್ಯವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ನಿಮ್ಮ ಸಬ್ಸ್ಕ್ರೈಬೇಷನ್ನು ಮತ್ತು ಲೈಕು ಇದೆಲ್ಲ ನನಗಿನ್ನೂ ಹೆಚ್ಚು ಮೋಟಿವ್ ಮಾಡುತ್ತೆ ಅಲ್ವಾ. ನಾನು ಇನ್ನೂ ಹೆಚ್ಚು ವೀಡಿಯೋ ಮಾಡೋಣ, ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ತಿಳಿಸೋಣ, ನನಗೆ ಗೊತ್ತಿರೋ ವಿದ್ಯೆ ಅಂತ ಅನಿಸುತ್ತೆ ಅಲ್ವಾ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಎಲ್ಲ ಮಾರ್ಕ್ ಮಾಡಿದರೆ ಇನ್ನೊಂದು ಕಡೆನೂ ಡಾಟ್ ಮಾರ್ಕಿಗೆ ಈಸಿ ಆಗುತ್ತೆ, ಹೆಚ್ಚು ಕಮ್ಮಿ ಬರಲ್ಲ. ಈ ಥರ ಇದಿರುತ್ತಲ್ವ ವೀಲು, ಈ ಥರ ವೀಲ್ ಇದ್ದರೆ ಈ ಥರ ಎಲ್ಲ ಮಾಡ್ಕೊಳ್ಳಿ. ಮಾರ್ಕ್ ನೋಡಿ ನೀಟಾಗಿ ಕಾಣಿಸುತ್ತೆ. ಈ ಥರ ಮಾರ್ಕ್ ಎಲ್ಲ ಮಾಡೋಕ್ಕೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು ಅಲ್ವಾ. ಈ ಥರ ಎಲ್ಲ ಮಾರ್ಕ್ ಮಾಡಿ ಮಾರ್ಕೊಂಡ್ರೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಅಲ್ವಾ. ಹಾಗಾಗಿ ನಾವು ಏನೋ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಕೆಲಸ ಮಾಡಬೇಕು. ಈ ಕೆಲಸವನ್ನು ಬೇಜಾರು ಮಾಡ್ಕೋಬಾರ್ದು. ನಾವು ಮಾಡುವ ಕೆಲಸವನ್ನು ಪ್ರೀತಿಸಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶ್ರದ್ಧೆ ಇರಬೇಕು ನಮಗೆ ಅಲ್ವಾ. ಹಾಗಾಗಿ ನನಗೆ ಯಾರು ಕಸ್ಟಮರ್ ಬರ್ತಾ ಇಲ್ಲ, ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತೆಲ್ಲ ಬೇಜಾರು ಮಾಡ್ಕೋಬೇಡಿ. ನೀಟಾಗಿ ಸ್ಟಿಚ್ ಮಾಡಿ, ನೀಟಾಗಿ ಫಿಟ್ಟಿಂಗ್ ಕೊಡಿ. ಕಸ್ಟಮರ್ ಬಂದೇ ಬರ್ತಾರೆ. ಸ್ವಲ್ಪ ವೇಟ್ ಮಾಡಿ, ಬಂದೇ ಬರ್ತಾರೆ ಕಸ್ಟಮರ್ ಅಲ್ವಾ. ತಾಳ್ಮೆ ತೊಗೋಬೇಕು. ನಾವು ಮಾಡೋ ಕೆಲಸದಲ್ಲಿ ನಮಗೆ ಕಾನ್ಫಿಡೆಂಟ್ ಇರಬೇಕು. ಕಸ್ಟಮರ್ ಬೇಕಾಗಿರೋ ಥರ ಫಿಟ್ಟಿಂಗು, ಕ್ವಾಲಿಟಿ ಎಲ್ಲ ಕೊಟ್ಟುವಾಗ ಅವ್ರು ಬಂದೇ ಬರ್ತಾರೆ. ಎಷ್ಟೇ ಕಾಂಪಿಟಿಷನ್ ಇರಲಿ, ಏನೇ ಇರಲಿ, ಅವ್ರು ಬಂದೇ ಬರ್ತಾರೆ. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಅಲ್ವಾ. ಅವಾಗ ಬಂದೇ ಬರ್ತಾರೆ. ನಿಧಾನವಾಗಿ ತಾಳ್ಮೆಯಿಂದ ಈ ಕೆಲಸಗಳನ್ನು ನೀಟಾಗಿ ಕಸ್ಟಮರಿಗೆ ಹೇಗೆ ಬೇಕೋ ಆ ಥರ ನೀವು ಕೊಡೋಕ್ಕೆ ಪ್ರಯತ್ನ ಮಾಡಿ. ಕಸ್ಟಮರ್ ಬಂದೇ ಬರ್ತಾರೆ. ಈ ಥರ ಎಲ್ಲ ಒಂದೊಂದು ಚೆಕ್ ಮಾಡಬೇಕು. ಒಂದೊಂದು ಚೆಕ್ ಮಾಡಿಬಿಟ್ಟು ಮಾರ್ಕ್ ಹಾಕಬೇಕು, ಡಾಟ್ ಮಾಡಬೇಕು. ಈಗ ನೋಡಿ ಬೆಲ್ಟ್ ಕಟ್ ಮಾಡ್ತೀನಿ ಈ ಥರ ಅಲ್ವಾ. ಕ್ರಾಸ್ ಪೀಸ್ ಅಂತಾರೆ, ಕೆಲವರು ಬೆಲ್ಟ್ ಅಂತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಈ ಥರ ಮಾರ್ಕ್ ಮಾಡಿಬಿಟ್ಟು ಈ ಶೇಪು, ಫ್ರಂಟ್ ಶೇಪು ನೀಟಾಗಿ ಬರುತ್ತೆ. ಬ್ಯಾಕಿಗೆ ಫ್ರಂಟಿಗೆ ಡಿಫ್ರೆನ್ಸ್ ನೋಡಿಬಿಟ್ಟು ಈ ಥರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಎಲ್ಲವನ್ನು ಮಾರ್ಕ್ ಮಾಡ್ಕಿರೋ ಕಡೆ ಕಟ್ ಮಾಡಬೇಕು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತಾ? ಎಲ್ಲಾದರೂ ಅರ್ಥ ಆಗಿಲ್ವಾ? ನಾನು ಇನ್ನೂ ಏನಾದರೂ ಒಂದು ಕಡೆ ನಿಮ್ಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೆಲ್ಲ ಅರ್ಥ ಆಗಿಲ್ಲ ಅಂತ ನನಗೆ ತಿಳಿಸಿ. ನಾನು ಇನ್ನೊಂಚೂರು ಈಸಿಯಾಗಿ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.